ಮಧ್ಯಪ್ರಾಚ್ಯದಲ್ಲಿ ನಡೆದ ಸಂಘರ್ಷದ ಕಾರಣಕ್ಕೆ ಮತ್ತೆ ದೇಶಾದ್ಯಂತ ತೈಲ ಬೆಲೆ ಏರಿಕೆ ಆಗುವ ಆತಂಕ ಇದಕ್ಕೆ ಎದುರಾಗಿರುವಂಥದ್ದು. ಈ ಬಗ್ಗೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಕೂಡ ಮುನ್ಸೂಚನೆಯನ್ನು ಕೂಡ ನೀಡಿರುವಂಥದ್ದು. ಹೀಗಾಗಿ ಬೆಳಗಾವಿಯಲ್ಲಿ ಈ ಪೆಟ್ರೋಲ್ ದರ ಏರಿಕೆ ಬಗ್ಗೆ ಜನ ಏನು ಹೇಳ್ತಾರೆ ಅಂತ ಕೇಳೋಣ. ಈಗ ಬೆಳಗಾವಿ ಚನ್ನಮೌತದಲ್ಲಿ ಇರತಕ್ಕಂತಹ ಇಂಡಿಯನ್ ಗ್ಯಾಸ್ ಪೆಟ್ರೋಲ್ ಬಂಕ್ನಲ್ಲಿರುವಂಥದ್ದು ನೀವು ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥದ್ದು. ಇವತ್ತು ಪೆಟ್ರೋಲ್ ದರ ಏನಿದೆ ಒಂದು ಲೀಟರ್ಗೆ 102 ರೂಪಾಯಿ ಇರುವಂಥದ್ದು. ಅದ್ರ ಜೊತೆಗೇ ಡೀಸೆಲ್ ದರ 90 ರೂಪಾಯಿ ಇರುವಂಥದ್ದು. ಆದರೆ ಈಗ ದರ ಹೆಚ್ಚಳ ಆದರೆ ಡೀಸೆಲ್ ದರ ಸುಮಾರು 97 ರೂಪಾಯಿ ಆಗಲಿದೆ. ಅದ್ರ ಜೊತೆ ಪೆಟ್ರೋಲ್ ದರ 115 ರೂಪಾಯಿ ಆಗಲಿದೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಆ ಬಗ್ಗೆ ಚರ್ಚೆ ಕೂಡ ಆಗ್ತಿರುವಂಥದ್ದು. ಹೀಗಾಗಿ ಸಹಜವಾಗಿ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಹೆಚ್ಚಳ ಆದರೆ ಇನ್ನುಳಿದ ಏನು ದಿನಸಿ ಬೆಲೆ ಕೂಡ ಹೆಚ್ಚಳ ಆಗುವ ಸಾಧ್ಯತೆ ಇರುವಂಥದ್ದು. ಜನರಿಗೆ ಕೂಡ ಮತ್ತಷ್ಟು ಸಾಕಷ್ಟು ಹೊರೆ ಆಗುವ ಆತಂಕ ಕೂಡ ಇರುವಂಥದ್ದು. ಈ ಬಗ್ಗೆ ಕೇಂದ್ರ ಸರ್ಕಾರ ಕೂಡ ಇದೇನು ದಿಢೀರಾಗಿ ಏಕಾಏಕಿ ಹೆಚ್ಚಿನ ದರ ಮಾಡಬಾರ್ದು ಅನ್ನುವಂತಹ ಮಾತುಗಳನ್ನು ಕೂಡ ಬೆಳಗಾವಿ ಜನರು ಹೇಳ್ತಾರೆ. ನಮ್ಮ ಜೊತೆಗೆ ಇಲ್ಲಿ ನಿವಾಸಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಈಗ ಈಗಾಗಲೇ 100 ಗಡಿ ದಾಟಿದೆ ಪೆಟ್ರೋಲ್ ದರ, ಈಗ ಮತ್ತೆ ಹೆಚ್ಚು ಮಾಡ್ತೀನಿ ಅಂತೇಳಿ ಚರ್ಚೆಗಳು ನಡೆದಿದ್ದಾವೆ. ಏನು ಹೇಳ್ತೀರಿ, ಎಷ್ಟು ಹೊರೆ ಆಕೈತೆ ಅಂತ ಜನಸಾಮಾನ್ಯರಿಗೆ? ಈಗ ಪೆಟ್ರೋಲ್ ರೇಟ್ ಏನಿದೆಯಲ್ಲ ಭಾಳ ಸ್ಥಿರವಾಗಿದೆ. ಸೊ ನಾವು ಲಾಸ್ಟ್ 1-2 ವರ್ಷದಿಂದ ನೋಡಬೇಕಾದ್ರೆ ಪೆಟ್ರೋಲ್ ರೇಟಲ್ಲಿ ಯಾವುದೇ ಥರದ ಹೆಚ್ಚು ಕಡಿಮೆ ಏನಾಗಿಲ್ಲ. ಇವಾಗ ಮಧ್ಯಪ್ರಾಚ್ಯ ಬಿಕ್ಕಟ್ಟು ಬಂದಿರೋದ್ರಿಂದ ಜನಸಾಮಾನ್ಯರಿಗೆ ಹೊರೆ ಆಗೋದಂತೂ ನಿಶ್ಚಯ ಇರ್ತರದು. ಯಾವುದೇ ಗೌರ್ಮೆಂಟ್ ಇರಲಿ, BJP ಇರಲಿ, ಕಾಂಗ್ರೆಸ್ ಇರಲಿ, ಏನೇ ಇರಲಿ, ಈ ಕ್ರಮವನ್ನು ತಗೊಳ್ಳೇಬೇಕಾಗತ್ತೆ. ಅದಕ್ಕೆ ಜನಸಾಮಾನ್ಯರ ಏನು ಕರ್ತವ್ಯ ಏನಿರುತ್ತೆ ಅಂತಂತಂದರೆ, ನಾವು ಇದಕ್ಕೆ ಈ ಗೋರ್ಮೆಂಟ್ಗೆ ಸಪೋರ್ಟಾಗಿ ನಿಂತ್ಕೊಳ್ಳುವಂಥ, ಗೋರ್ಮೆಂಟ್ ಏನು ಕೆಲಸ ತೊಗೊಳುತ್ತೆ, ಯಾವುದೇ ನಿರ್ಣಯ ತೊಗೊಳುತ್ತೆ ಅದಕ್ಕೆ ಸಪೋರ್ಟಾಗಿ ನಿಂತ್ಕೊಳ್ಳುವಂಥ ಕೆಲಸ ನಮ್ಮಿಂದನೂ ಆಗಬೇಕಾಗತ್ತೆ. ನಾವು ಸರಿ ಆಗದೇ ಇದ್ದರೆ ಏನೂ ಮಾಡಲಿಕ್ಕಾಗಲ್ಲ. ಯಾಕಂದರೆ ಎಲ್ಲವೂ ನಮ್ಮ ಮೇಲೆ ಅವಲಂಬಿತವಾಗಿರೋದರಿಂದ ನಾವು ಇದಕ್ಕೆ ಗೋರ್ಮೆಂಟ್ಗೆ ಒಳ್ಳೆಯ ರೀತಿಯ ಸಪೋರ್ಟನ್ನು ಕೊಡಬೇಕಾಗತ್ತೆ. ಆವಾಗ ಇವೆಲ್ಲ ನಿವಾರಿಸಲು ಸಾಧ್ಯ ಆಗುತ್ತೆ. ಈಗ ಪೆಟ್ರೋಲ್ ರೇಟು ನಾವು ಯುಟಿಲೈಸ್ ಜಾಸ್ತಿ ಮಾಡೋದ್ರಿಂದ ಎಲ್ಲವೂ ನಮ್ಮ ದೇಶದಲ್ಲಿ ಯಾವುದೂ ಪೆಟ್ರೋಲ್ ಉತ್ಪಾದನೆಗಳು ಆಗುವುದಿಲ್ಲ. ಬೇರೆ ದೇಶದಿಂದ ಪೆಟ್ರೋಲ್ ಉತ್ಪನ್ನಗಳು ಆಗೋದ್ರಿಂದ ಅಲ್ಲಿಂದ ನಾವು ತರಿಸ್ಕೊಳ್ಬೇಕಾಗೋದ್ರಿಂದ ಇಲ್ಲಿ ಜನಸಾಮಾನ್ಯರಿಗೆ ಹೊರೆ ಅನಿಸುತ್ತೆ. ಇದಕ್ಕೆ ಮೋದಿ ಗೌರ್ಮೆಂಟ್ ಏನು ಹೇಳಿದೆಯಲ್ಲ ಅದಕ್ಕೆ ನಾವೆಲ್ಲರೂ ಸಪೋರ್ಟಾಗಿ ನಿಂತ್ಕೊಂಡಾಗ ಮಾತ್ರ ದೇಶ ಒಂದು ರೀತಿಯಲ್ಲಿ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಈಗ ಸಣ್ಣ ಪುಟ್ಟ ಕೆಲಸಗಳೇ ಬೈಕೆಲ್ಲ ಓಡಿಸ್ಬೇಡ್ರಿ, ಪಬ್ಲಿಕ್ ವೆಹಿಕಲ್ ಎಲ್ಲ ಯೂಸ್ ಮಾಡಿರಿ ಅಂತ ಮೋದಿ ಅವ್ರು ಹೇಳಿದ್ರು. ಅದಕ್ಕೆ ನೀವು ಒಪ್ಕೋತೀರಾ? ಯಾಕಂತಂದರೆ ಏನೋ ಗಡಿಬಿಡಿ ಬರ್ತಾವೆ, ಹೋಗಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಹಿಡಿಯೋಕ್ಕಾಗಂಗಿಲ್ಲ. ಈಗ ಹುಬ್ಳಿ ಹೋಗೋದು ಬಂತಂದರೆ ಇಷ್ಟು ದಿನ ಕಾರ್ ಹೋಯ್ತಿದ್ರಿ, ಈಗ ಹೋಗಿ ಬಸ್ಸಿಗೆ ಹೋಗೋಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದಕ್ಕೆಲ್ಲ ನೀವು ಅವ್ರ ಮೋದಿ ಮಾತಿಗೆ ಒಪ್ಕೋತೀರಾ ಹೆಂಗೆ ಅಂತ? ಇವಾಗ ಜನಗಳಿಗೆ ಏನು ಬೇಕಾಗುತ್ತೆ ಅಂತಂದರೆ, ಎಲ್ಲಿ ಆಟೋಗಳದ್ದು ಸರಿಯಾಗಿ ಫೆಸಿಲಿಟೀಸ್ ಇರೋದಿಲ್ಲ, ಅವರು ಯುಟಿಲೈಸ್ ಮಾಡಲೇಬೇಕಾಗತ್ತೆ. ಸಂಪೂರ್ಣವಾಗಿ ಒಪ್ಕೊಳ್ಳಿಕ್ಕಾಗಲ್ಲ. ಆದರೆ ಇವಾಗ ಏನಾಗುತ್ತೆ ಅಂತಂದರೆ, ಸಾಮಾನ್ಯ ಹೊರೆ ಬಿದ್ದಿರೋದ್ರಿಂದ ನಾವು ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ ಅವರು. ಓಕೆ, ಸಂಪೂರ್ಣವಾಗಿ ಬಂದ್ ಮಾಡಿ ಅಂತಲೇ ಹೇಳಿಲ್ಲ. ಸಾರ್ವಜನಿಕ ಎಲ್ಲೆಲ್ಲಿ ನಮಗೆ ಅನುಕೂಲ ಇದೆಯೋ ಅಲ್ಲಿ ಮಾತ್ರ ನಾವು ಯುಟಿಲೈಸ್ ಮಾಡಬೇಕಾಗುತ್ತೆ. ಯಾಕಂದರೆ ನಾನು ಇವಾಗ ಬೈಕ್ ತೊಗೊಂಡು ಯಾಕೆ ಹೋಗಬೇಕಾಗತ್ತೆ ಅಂತಂದರೆ, ನಾನು ಹೋಗುವ ಏರಿಯಾದಲ್ಲಿರೋದು ಬಸ್ಸಿನ ಸೌಕರ್ಯಗಳಿಲ್ಲ. ಆ ರೀತಿಯಿಂದಾಗಿ ನಾನು ಬೈಕನ್ನು ಯೂಸ್ ಮಾಡಬೇಕಾಗತ್ತೆ. ಇದಕ್ಕೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇದು ನಮ್ಮ ದೇಶದಲ್ಲಿ ಏನಾದರೂ ಉತ್ಪಾದನೆ ಆಗ್ತಿತ್ತು ಅಂತಂದರೆ ನಾವೇನಾದರೂ ಕವರ್ ಮಾಡ್ಬೋದಿತ್ತು ಇದ್ರದ್ದು. ಈಗ ಕೇವಲ ಪೆಟ್ರೋಲ್ ರೇಟ್ ಅಷ್ಟೇ ಹೆಚ್ಚಾಗತ್ತಿಲ್ಲ. ಈಗ ಪೆಟ್ರೋಲ್ ರೇಟ್ ಹೆಚ್ಚಾಗದಿಂದ ದಿನಸಿ ಅಂದರೆ ಬೇರೆ ರಾಜ್ಯಗಳಿಂದ ಬೆಳಗಾವಿ ಬರ್ತಕ್ಕಂಥ ದಿನಸಿ ರೇಟ್ ಕೂಡ ಹೆಚ್ಚಾಗುತ್ತೆ. ಅದು ಕೂಡ ಹೊರೆ ಆಗಂಗಿಲ್ಲ ಹೆಂಗಂತ? ಇದು ನೋಡು, ಪೆಟ್ರೋಲ್ ಮೇಲೆ ನಮ್ಮ ದೇಶ ಅವಲಂಬಿತವಾಗಿರೋದ್ರೆ ಬೇರೆದೆಲ್ಲ ಸರಕು ಸಾಗಾಣಿಕೆಗಳು. ಹೀಗಾಗಿ ಅದರ ಮೇಲೆ ಇಫೆಕ್ಟ್ ಆಗುತ್ತೆ. ಯಾವುದೇ ಗೌರ್ಮೆಂಟ್ ಬಂದ್ರೂ ಈ ಥರ ಮಾಡಲಿಕ್ಕೆ ಇದು ಮಾಡಿದೆ. ಇವಾಗಲೂ ಸ್ವಲ್ಪ ಬಿಕ್ಕಟ್ಟು ಜಾಸ್ತಿ ಇರೋದರಿಂದ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ವ್ಯಾಜ್ಯ ಇರೋದರಿಂದ ಅವ್ರ ಮೇಲೆ ನಾವು ಒಂದು ಭರವಸೆ ಇಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಸ್ವಲ್ಪ ದಿವಸ ಸುಧಾರಣೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸ್ವಲ್ಪ ದಿವಸ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ದಾರೆ. ಗೌರ್ಮೆಂಟ್ ಅದ್ರ ಬಗ್ಗೆ ಚಿಂತನೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲವಾಗುವ ಹಾಗೆ ಎಲ್ಲೆಲ್ಲಿ ಸಬ್ಸಿಡಿ ಕೊಡಲಿಕ್ಕಾಗತ್ತೆ, ಏನೇನು ಮಾಡಲಿಕ್ಕಾಗತ್ತೆ ಅದನ್ನು ಮಾಡಿಕೊಟ್ರೆ ಇನ್ನೂ ಒಳ್ಳೆಯದಾಗುತ್ತೆ. ಇವಿಷ್ಟು ಬೆಳಗಾವಿ ನಿವಾಸಿಗಳು ಹೇಳ್ತಿರುವಂಥದ್ದು. ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಘರ್ಷ ಉಂಟಾದ ಹಿನ್ನೆಲೆಯಲ್ಲಿ ದರ ಹೆಚ್ಚಳ ಆಗಿದೆ. ಕೇಂದ್ರ ಸರ್ಕಾರ ಏನು ತೆಗೆದುಕೊಂಡಂಥ ನಿರ್ಧಾರವನ್ನು ಏನಿದೆ ಅದನ್ನ ಎಲ್ಲರೂ ಕೂಡ ಪಾಲಿಸಬೇಕು. ಅಂದಾಗ ಕೂಡ ದೇಶ ಕೂಡ ಏನು ಸುಭದ್ರವಾಗಿರುತ್ತೆ ಅನ್ನುವಂಥ ಮಾತುಗಳನ್ನು ಕೂಡ ಇಲ್ಲಿನ ನಿವಾಸಿಗಳು ಆಡ್ತಿರುವಂಥದ್ದು. ಕ್ಯಾಮರಾ ನಡೇಶ್ ಪಾಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.